ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಸ್ ಯೂಶುವಲ್ ನಾನು ಎಲ್ಲ ಬ್ಲಾಗಲ್ಲೂ ಹೊಸ ಸ್ಯಾರೀಸ್ ಯಾವ್ದು ಕಲೆಕ್ಷನ್ಸ್ ಇದೆ ಅದನ್ನು ಇದು ಯೂಟ್ಯೂಬಲ್ಲಿ ನನ್ನ ಬ್ಲಾಗಲ್ಲಿ ಏನಿದೆ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಅದರಲ್ಲಿ ಕೆಲವೊಬ್ಬರು ಸೀರೆ ಅದರಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಕಾಣಿಸಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀಟಾಗಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಒಂದು ಸಲ ಚೆಕ್ ಮಾಡ್ಬೋದು. ನಾವು ಎಷ್ಟೇ ಓದಿದ್ರು ಏನೇ ಮಾಡಿದರೂ ಕೆಲವೊಂದು ಆನ್ಲೈನ್ ಪೇಮೆಂಟ್ ಬಂದ್ಬಿಟ್ಟು ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ನಾವು ಡೈರೆಕ್ಟಾಗಿ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಅಮೌಂಟ್ ಕಳಿಸಿದ್ರೆ ಹಿಸ್ಟ್ರಿಯಲ್ಲಿ ಶೋ ಆಗುತ್ತೆ. ಹಾಗೆ ಫೋನ್ ನಂಬರ್ ಹಾಕಿ ಮಾಡಿದ್ರೂ ಶೋ ಆಗುತ್ತೆ. ನಾನೇನು ಮಾಡಿದ್ದೆ, ಅವರು ಸ್ಕ್ಯಾನರ್ ಕಳಿಸಿದ್ರು, ನಾನು ಸ್ಕ್ಯಾನರಿಂದ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. ಅವ್ರ ಅಕೌಂಟ್ಗೆ ಅಮೌಂಟ್ ಹೋಗಿದೆ, ನನ್ನ ಅಕೌಂಟಿಂದ ಅಮೌಂಟ್ ಕಟ್ ಆಗಿದೆ. ಬಟ್ ಹಿಸ್ಟ್ರಿಯಲ್ಲಿ ಶೋ ಆಗ್ತಿಲ್ಲ. ಎಷ್ಟು ಸಲ ಮಾಡಿದ್ರೂ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಶೋ ಆಗ್ತಿಲ್ಲ. ಸರಿ ಅಂತ ಅಂದ್ಬಿಟ್ಟು ಪಾಸ್ಬುಕ್ ಅಪ್ಡೇಟ್ ಮಾಡಿಸೋಣ ಅಂತ ಹೋದೆ. ಪಾಸ್ಬುಕ್ ಅಪ್ಡೇಟ್ ಮಾಡಿಸೋಣ ಅಂದರೆ ಬಾರ್ಕೋಡು ಅದರಲ್ಲಿ ವರ್ಕ್ ಆಗ್ತಿಲ್ಲ. ತುಂಬ ದಿನ ಆಗಿದೆ ಅಲ್ವಾ ಯೂಸ್ ಮಾಡಿ, ವರ್ಕ್ ಆಗ್ತಿಲ್ಲ. ಸರಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಅಲ್ಲೇ ವೆಯ್ಟ್ ಮಾಡಿ ಮಾಡಿಸೋಣ ಅಂತ ಕಾಯ್ತಾ ಇದ್ದೆ. ಪಾಪು ಬೇರೆ ಕಿರಿಕಿರಿ ಮಾಡ್ತಿದ್ದ. ನಮ್ಮ ಮನೆಯವ್ರು ಟೈಮ್ ಆಯಿತು ಅಂತ ಹೊರಟ್ಬಿಟ್ರು. ಆದರೆ ಬ್ಯಾಂಕವ್ರು ಯಾವ ಬ್ಯಾಂಕಿಗೆ ಹೋದ್ರೂ ಯಾಕೋ ಗೊತ್ತಿಲ್ಲ ತುಂಬ ದುರಂಕಾರ ತೋರಿಸ್ತಾರೆ. ಎಲ್ಲೇ ಹೋದ್ರೂ 10 ನಿಮಿಷಕ್ಕಾಗೋ ಕೆಲಸನ ಆಗಲ್ಲ, 5 ನಿಮಿಷ ಇರಿ ಅಂತ ಅಂದ್ಬಿಟ್ಟು ದಿನ ಎಲ್ಲ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಇದಂತೂ ಸಿಕ್ಕಾಬಟ್ಟೆ ಬೇಜಾರಾಗಿ ಹೋಗುತ್ತೆ. ಎಲ್ಲಿ ಕೇಳಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾಕೆ ಬ್ಯಾಂಕವ್ರು ಈ ಥರ ಮಾಡ್ತಾರೋ ಒಂದು ಗೊತ್ತಿರಲ್ಲ. ಇದು ತುಂಬ ಜನ, ನನ್ನ ಕಂಪ್ಲೇಂಟ್ ಅಲ್ಲ, ತುಂಬ ಜನದ ಕಂಪ್ಲೇಂಟು. ನನಗಾಗಿದ್ದು ಅನುಭವನೂ ಇದೆ. 10 ನಿಮಿಷ ಸರ್ವರ್ ವರ್ಕ್ ಆಗ್ತಿಲ್ಲ ಇರಿ ಅಂತ ಅಂದರು. ಆದರೆ ಪಾಪು ಹೇಳ್ತಾ ಇದ್ದೆ, ಮೇಡಮ್ ಮಾಡಿಕೊಡಿ ಅಂದಿದ ತಕ್ಷಣ ಮಾಡಿಕೊಟ್ಬಿಟ್ರು. ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನಿಮಗೂ ಈ ಥರ ಅನುಭವ ಆಗಿರುತ್ತೆ ಅಂತ ಅಂದ್ಕೊತೀನಿ. ಬ್ಯಾಂಕ್ಗಳಲ್ಲಿ ಹೋದರೆ ಎಲ್ಲರೂ ಹಿಂಗೆ ಮಾಡ್ತಾರೆ. ಇನ್ನು ಅದರಲ್ಲೂ ಕೆಲವೊಬ್ರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೋದಿಲ್ಲ. ಅವ್ರಿಗಂತೂ ಏನೂ ಗೊತ್ತಾಗಲ್ಲ, ಸೈನ್ ಮಾಡೋಕ್ಕೂ ಗೊತ್ತಾಗಲ್ಲ. ಹೇಳ್ಕೊಡಿ ಅಂದ್ರೂ ಹೇಳ್ಕೊಡ್ತಿರಲ್ಲ. ಆ ಥರ ಮಾಡ್ತಾಯಿದ್ರು. ನೋಡಿ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನಾನು ಊರಿಗೆ ಹೋಗಿದ್ನಲ್ಲ, ಅಲ್ಲಿ ನಮ್ಮ ಅಣ್ಣ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು. ನಮ್ಮ ಮನೆಯವರು ತಾಯ್ತಾ ಅದೆಲ್ಲ ಕಟ್ಟಿಸಲ್ಲ. ನಮ್ಮ ಅಣ್ಣ ತುಂಬ ನಂಬ್ತಾರೆ. ನಮ್ಗೆ ಪಾಪಗೂ ಹುಷಾರಿರಲಿಲ್ಲ, ನಮ್ಮ ಗುಣಂಗೆ ಎತ್ಕೊಂಡಿದ್ದಾರೆ ನೋಡಿ. ಅವಳಿಗೂ ಇವನಿಗೂ ಇಬ್ರಿಗೂ ತಾಯ್ತಾ ಕಟ್ಟಿಸ್ಕೊಂಡು ಬಂದಿದ ತಕ್ಷಣ ಏನು ಸುಮ್ಮನೆ ಆಗಲಿಲ್ಲ. ಅದೇ ಹಾಸ್ಪಿಟಲ್ಗೂ ಕರ್ಕೊಂಡೋಯ್ತು. ಇನ್ನೊಂದೇನಪ್ಪ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾವು ಬೆಂಗಳೂರಿಗೆ ಹೊರಟಿದ್ವಿ. ಕರ್ಕೊಂಡೋಗ್ತೀನಿ ಬಾ, ಅವನು ಟೋಕನ್ ತೊಗೊಂಡಿರ್ತೀನಿ ಅಂತೂ. ಹಣ ಟೈಮ್ ಆಗೋಗುತ್ತೆ, ನೀವು ತೋರಿಸ್ಕೊಂಡೋಗಿ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ನನಗೆ ಪ್ರತಿ ಸಲವೂ ಏನು ನಾವು ಯಾವಾಗಲೂ ಡೈಲಿ ಫೋನ್ ಮಾಡಲ್ಲ, ಬಟ್ ಹೋದಾಗ ಎಷ್ಟು ಕೇರ್ ಮಾಡುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕಾಗೋದೇ ಇಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ನಮ್ಮ ಅಣ್ಣನ ಬಗ್ಗೆ. ಇದು ನಮ್ಮ ಗುಣ ನೋಡಿ. ಅಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಈ ದೇವಸ್ಥಾನ ಯಾವುದು ಗೊತ್ತಾ? ನಮ್ಮೂರು ಸೈಡಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಭೂಮಿ ಸಿದ್ದೇಶ್ವರ ದೇವಸ್ಥಾನ. ನಾವು ಚಿಕ್ಕವರಿದ್ದಾಗ ಪುಟ್ಟುದಿದ್ದು ನಡ್ಕೊಂಡು ಬರ್ತಾಯಿದ್ವಿ. ಈಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೋದ್ರೆ ಪೀಸ್ಫುಲ್ ಮೈಂಡ್ ಅಂತಲೇ ಹೇಳ್ಬೋದು. ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಇಲ್ಲಿ ವೀಡಿಯೋ ಮಾಡಿಸ್ಕೊಳ್ಳೋಕ್ಕೆ, ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಸಖತ್ತಾಗೈತೆ ನಮ್ಮೂರು. ಈ ಪ್ಲೇಸ್ಗೆ ಹೋಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ. ನಮ್ಮ ಅಣ್ಣ ನೀನು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಾ, ನಾನು ಹೋಗಿರ್ತೀನಿ ಅಂತ ಪಾಪನ ಎತ್ಕೊಂಡು ಹೋಗ್ತಾಯಿತ್ತು. ಅಣ್ಣ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಮ್ಮ ಅಣ್ಣ ಹೋಗ್ತಾ ಇದ್ದಾರೆ ನೋಡಿ. ಒಳ್ಳೆ ಖುಷಿ. ವೀಡಿಯೋ ಮಾಡ್ತೀನಿ ತಿರುಗು ಅಂತ ಹೇಳ್ತಾ ಇದ್ದೆ. ನೋಡೋಣ ಏನು ಮಾಡುತ್ತೆ ಅಂತ. ತುಂಬಾ ಖುಷಿಯಾಗುತ್ತೆ ನಮ್ಮ ಅಣ್ಣನ ಜೊತೆ ಇದ್ದರೆ. ನಮಗೆಲ್ಲೂ ಸುಸ್ತಾಗಕ್ಕೆ ಬಿಡಲ್ಲ, ಏನೇನು ಬೇಕು ತಿನ್ನಿಸ್ತಾ ಇರ್ತದೆ. ಪ್ರಸಾದ ಕೊಟ್ಟರೆ ಪ್ರಸಾದ ಇನ್ನೊಂದು ಸ್ವಲ್ಪ ಇಸ್ಕೊಂಬಂದು ತಿನ್ನಿಸುತ್ತೆ. ನನಗಂತೂ ಸುಸ್ತಾಗೋಕ್ಕೆ ಬಿಡಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅಣ್ಣ ಕಾರ್ ಓಡಿಸ್ತಾ ಇರಬೇಕಾದ್ರೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಕಾರ್ ಓಡಿಸ್ಬೇಕಾದ್ರೆ ನನಗೊಂದು ನೆನಪಾಯಿತು. ನಾನು ವಿಮಲಲ್ಲಿದ್ದಾಗ ಕಾರ್ ಓಡಿಸ್ಕೊಂಡು ಬರ್ತಾಯಿದ್ದೆ. ಯಾರೋ ಬಂದ್ಬಿಟ್ಟು ಎಲ್ಲೋ ಬೋರ್ಡವ್ರು ಗುದ್ಬಿಟ್ಟಿದ್ರು. ಹೊಸ ಕಾರ್ ಬೇರೆ, ಸಿಕ್ಕಾಬಟ್ಟೆ ಬೇಜಾರಾಗೋಗಿತ್ತು. ನಾನು ಅವತ್ತಿಂದ ಇವತ್ತಿನವರೆಗೂ ಕಾರ್ ಓಡಿಸೇ ಇಲ್ಲ ಅಂತಲೇ ಹೇಳ್ಬೋದು. ಮತ್ತೆ ಓಡಿಸ್ಬೇಕು ಅನ್ನೋ ಆಸೆ ಇದೆ. ಮುಂದೆ ಒಂದಿನ ನಾನೇ ಕಾರ್ ತೊಗೊಂಡಾದಮೇಲೆ ಓಡಿಸ್ತೀನಿ. ಯಾಕಂದರೆ ಲಾಸ್ಟ್ ಟೈಮು ನಾನು ಕಸ್ಟಮರ್ ಕಾರ್ ಎತ್ಕೊಂಡೋಗಿ ಓಡಿಸಿ ಆ ಥರ ಮಾಡಿಬಿಟ್ಟಿದ್ದು ಸಿಕ್ಕಾಬಟ್ಟೆ ಬೇಜಾರಿದೆ. ನಮ್ಮ ವಿನಯ್ ಸರು ಇದ್ದರು ಆ ಟೈಮಲ್ಲಿ, ಮತ್ತು ರಾಘವೇಂದ್ರ ಸರ್ ಇದ್ದರು. ಅವರು ಕಾರೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ರು. ಅದೆಷ್ಟು ಅಮೌಂಟ್ ಆಯಿತೋ ಏನೋ ಗೊತ್ತಿಲ್ಲ, ಅವರೇ ರೆಡಿ ಮಾಡಿಸ್ಕೊಟ್ರು. ಕಾರ್ಗೇನಾದರೂ ಆದರೂ ಪರವಾಗಿಲ್ಲ, ನಿಂಗೇನಾದರೂ ಆಗಿದ್ರೆ ಏನಮ್ಮ ಮಾಡ್ತಿದ್ದೆ ಅಂತ ಅಂದರು. ಆಗ ಸ್ವಲ್ಪ ಭಯ ಹುಟ್ಟಿದ್ದು. ಅದು ಶ್ರೀರಾಮ ಡಿಲಕ್ಸ್ ಹೋಟೆಲ್ ಇದೆ ಸೆಕೆಂಡ್ ಸ್ಟೇಜಲ್ಲಿ, ಅಲ್ಲೇ ಪರ್ಟಿಕ್ಯುಲರ್ ಜಾಗ ಅಲ್ಲೇ ಆಗಿಬಿಟ್ಟಿದ್ದು. ತುಂಬಾ ನೆನೆಸ್ಕೊಂಡ್ರೆ ಇವಾಗಲೂ ಭಯ ಆಗುತ್ತೆ. ಏನೂ ಆಗಿಲ್ಲ, ಜಸ್ಟ್ ಟಚ್ ಆಯಿತು ಅಷ್ಟೇ. ನಾನು ಕರೆಕ್ಟಾಗಿ ಹೋಗ್ತಾಯಿದ್ರು ಬೇರೆಯವ್ರು ಬಂದು ಗುದ್ದಿದ್ದದು. ಅವರು ಎಲ್ಲ ಬೋರ್ಡವರು. ಹಂಗಾಗಿ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗಿ ಅವತ್ತೇ ಲಾಸ್ಟ್ ಮಾಡಿಬಿಟ್ಟೆ. ನಾನು ಮತ್ತೆ ಕಾರ್ ತೆಗ್ದೇ ಇಲ್ಲ. ನಮ್ಮ ಅಣ್ಣ ಓಡಿಸ್ಬೇಕಾದ್ರೆ ಓಡಿಸೋಣ ಅನಿಸ್ತಿತ್ತು. ಮಕ್ಕಳು ಬೇರೆ ಇದ್ದಾರಲ್ಲ, ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೆ. ಇದೇ ರೋಡಲ್ಲಿ ನಾನು, ಅನಿತಾ, ಸುನೀತಾ, ಇನ್ನೊಬ್ಳು ನಮ್ಮ ಹಂಸ ಇವರೆಲ್ಲ ನೆನಪಾಗುತ್ತೆ. ಅವರೆಲ್ಲ ಒಟ್ಟೊಟ್ಟಿಗೆ ಹೋಗ್ತಾಯಿದ್ವಿ. ನಮ್ಮ ರೂಪ ಒಳ್ಳೊಳ್ಳೆ ಫ್ರಾಕ್ ಹಾಕ್ಕೊಂಡು ಎಲ್ಲ ದೇವಸ್ಥಾನ ನೋಡಿಕೊಂಡು ಮತ್ತೆ ಏನೋ ಒಂಥರ ಅದೆಲ್ಲ ನೆನಪಿಸ್ಕೊಂಡು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡು ಬರ್ತಾಯಿದ್ದೆ.
ಒಂದು ಕಡಲೆಪುರಿ ತೊಗೊಂಬಿಟ್ರೆ ಉದ್ದಕ್ಕೂ ತಿನ್ಕೊಂಡು ಈ ರೋಡ್ ಮುಗಿಯೋವರೆಗೂ ಊರು ಸಿಗೋವರೆಗೂ ಕಡಲೆಪುರಿ ಖಾಲಿ ಆಗ್ತಿರ್ಲಿಲ್ಲ, ತಿನ್ಕೊಂಡು ಬರ್ತಾಯಿದ್ವಿ. ಇದೆಲ್ಲ ನೆನಪಾಯಿತು. ಹಳೆ ದಿನಗಳು ಯಾವುದೂ ವಾಪಸ್ಸು ಬರೋದಿಲ್ಲ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಒಂದು ಫೋನ್ ಮಾಡಿ ಮಾತಾಡೋಕ್ಕೂ ಆಗೋಲ್ಲ, ಎಲ್ಲರೂ ಆ ಥರ ಬ್ಯುಸಿಯಾಗಿರ್ತೀವಿ ಇವಾಗ. ಆವಾಗ ಮಾತಾಡೋದಿರಲಿ, ಎಲ್ಲ ಒಂದೇ ಕಡೆ ಇರ್ತಾಯಿದ್ವಿ. ಏನೋ ಒಂಥರ ಸ್ವಲ್ಪ ಒಂಥರ ಬೇಜಾರು ಅನ್ನಿಸ್ತಿತ್ತು. ಆ ಟೈಮೇ ಚೆನ್ನಾಗಿತ್ತಾ ಅಂತ ಯೋಚನೆ ಮಾಡಿದ್ರೆ ಹ್ಞೂ ಅಂತ ಅನಿಸುತ್ತೆ ಇವಾಗ. ಅಷ್ಟು ಚೆನ್ನಾಗಿತ್ತು ನೋಡಿ. ನಮ್ಮ ಅಣ್ಣನ ಜೊತೆ ಎಲ್ಲಿ ಹೋದ್ರೂ ಅಷ್ಟೇ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಹುಡುಗರೆಲ್ಲ ನನ್ನ ಬ್ಲಾಗ್ ಹಾಕ್ಸ್ಕೊಂಡು ನೋಡ್ತಾರಂತೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಊರಲ್ಲಿ ಹೋದ್ಮೇಲೆ ಎಲ್ಲರೂ ಹಂಗೆ ಹೇಳ್ತಾಯಿದ್ರು, ನನ್ನ ರೇಗಿಸ್ತಾನೂ ಇದ್ದರು. ನನಗೇನೋ ಒಂದು ಖುಷಿನೇ ಆಯಿತು, ನನ್ನ ವೀಡಿಯೋಗಳ್ನು ನೋಡ್ತಾರಲ್ಲ ಅಂತ ಅಂದ್ಬಿಟ್ಟು. ನಾನು ನಿಜವಾಗ್ಲೂ ಈ ವಿಡಿಯೋ ಮಾಡಬೇಕು, ಬ್ಲಾಗ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಐಡಿಯಾನೇ ಇರಲಿಲ್ಲ. ನಾನು ಏನಾದರೂ ಯೂಟ್ಯೂಬಲ್ಲಿ ಇದೆಲ್ಲ ಮಾಡ್ತಾಯಿದ್ದೀನಿ, ಆ ಸ್ಯಾರೀಸ್ದು ಬ್ಲಾಗ್ಸ್ಗಳೆಲ್ಲ ಅಂದರೆ ಅದಕ್ಕೆಲ್ಲ ಕಾರಣ ಗೀತಕ್ಕನೇ. ನಂದು ಏನೂ ಇಲ್ಲ ಅಂತಲೇ ಹೇಳ್ಬೋದು. ಪ್ರತಿ ಸಲವೂ ನಾನು ವೀಡಿಯೋ ನೋಡಿದಾಗ ಮಾಡ್ತಾಯಿದ್ಯಾ ಅಕ್ಕ, ಏನಕ್ಕ ಮಾಡ್ತಾಯಿದ್ದೀನಿ, ಮಾಡ್ತಾಯಿದ್ಯಾ, ಮಾಡು, ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ತಾ ಇರುತ್ತೆ. ಈ ಥರ ಹೇಳಿದ್ರೆ ಆವಾಗ ಸ್ವಲ್ಪ ಮಾಡ್ಬೋದು ಅನಿಸುತ್ತೆ. ಇಲ್ಲಾಂದರೆ ನನಗೆ ಇಂಟ್ರೆಸ್ಟೇ ಬರೋಲ್ಲ, ಯಾವ ಕ್ಲಿಪ್ಪಿಂಗ್ಸು ತೊಗೊಂಡಿರಲ್ಲ ನಾನು. ಹಾಗಾಗಿ ಇದು ತುಂಬಾ ಪೀಸ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು. ದೇವಸ್ಥಾನ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಪೂರ್ತಿ ಬ್ಲಾಗಲ್ಲಿ ಬರೀ ಟೆಂಪಲ್ನೇ ಅಪ್ಲೋಡ್ ಮಾಡ್ತೀನಿ, ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಸುತ್ತಲೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಜಾಸ್ತಿ ತೊಗೊಳಕ್ಕಾಗಲಿಲ್ವಲ್ಲ, ಹಾಗಾಗಿ ನಾನು ಇಷ್ಟನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮೂರ ಹತ್ರನೇ ಇಷ್ಟು ಪೀಸ್ಫುಲ್, ಎಲ್ಲೆಲ್ಲೋ ದೂರಕ್ಕೆ ಹೋಗಿ ದೇವಸ್ಥಾನ ನೋಡ್ಕೊಂಡು ಬರೋಕ್ಕಿಂತ ಇಲ್ಲಿ ಹೋಗಿ ಬೆಳಗ್ಗೆ ಹೋದರೆ ಸಾಯಂಕಾಲವರೆಗೂ ಬೇಕಾದರೆ ಅಲ್ಲೇ ಇರ್ಬೋದು. ನಮ್ಮ ಊರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ 15 ನಿಮಿಷಕ್ಕೆ ಅಲ್ಲಿ ಮನೆ ಊರ ಹತ್ರ ಇರ್ಬೋದು, ಮನೆ ಹತ್ರ ಇರ್ಬೋದು, ಅಷ್ಟು ಹತ್ರ ಇದೆ. ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಪ್ರಣಿಗೂ ಪರಿಗೂ ತಿಂಡಿ ರೆಡಿ ಮಾಡಿಬಿಟ್ಟು ಸಂಜೆ ಆಗೋಗಿತ್ತು. ಅವ್ರು ಸ್ವಲ್ಪ ಸೆಲೆಕ್ಟೆಡ್ ಫುಡ್ಗಳು ತಿನ್ನಲ್ಲ, ಕೊಟ್ಟಿದ್ದೆಲ್ಲ ದೋಸೆ ಮಾಡಿಕೊಟ್ಬಿಟ್ಟು ಅವನು ಸರಿ ಮಾಡಿಕೊಟ್ಬಿಟ್ಟು ನಾವು ತುಳಸಿ ಹತ್ರ ಬರ್ತಾಯಿದ್ದೆ. ನನಗೆ ತುಳಸಿ ಕಟ್ಟೆ ಬೇರೆ ಬೇಕಿತ್ತು, ತುಂಬ ವರ್ಷದಿಂದ ಹುಡುಕ್ತಾಯಿದ್ದೀನಿ ಅಂದರೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗಿರಲಿಲ್ಲ, ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಆ ಕಲ್ದು ಮಾಮೂಲಿ ಪಾಟಲ್ಲ, ತುಳಸಿ ಗಿಡ ಹಾಕೋಕ್ಕೆ ಇನ್ನೊಂದು ಥರ ಬರುತ್ತಲ್ಲ, ಆ ಥರ ತೊಗೋಬೇಕು ಅಂತ ಅಂದ್ಬಿಟ್ಟು ಹೋಗಿದ್ವಿ. ನರ್ಸರಿಗೆ ಹೋದ್ವಿ. ಗೀತಕ್ಕ ಸ್ವಲ್ಪ ಗಿಡಗಳು ತೊಗೋಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಯಾವ್ಯಾವ ಗಿಡಗಳಿದೆ ಅಂತ ಅಂದ್ಬಿಟ್ಟು. ನನಗೆ ಗಿಡಗಳು ಸಿಕ್ಕಾಬಟ್ಟೆ ಇಷ್ಟ. ಗಿಡ ತೊಗೊಂಡು ಬಂದರೆ ಸರಿಯಾಗಿ ಬೈಸ್ಕೊತೀನಿ. ಇವಾಗಿರೋ ಗಿಡಗಳೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅನ್ನೋದಕ್ಕಿಂತ ನಮ್ಮ ನಾಗಣ್ಣನೂ ನಮ್ಮ ಚೆನ್ನಮಂಟಿನೂ ಬೈತಾರೆ. ನಮ್ಮ ಮಾಮ ಅಂತೂ ಬೈಯಲ್ಲ. ಅವ್ಳಿಗೇನು ಖುಷಿಯಾಗಿರುತ್ತೆ, ಖುಷಿ ಪಡಲಿ ಬಿಡು, ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೈತೆ. ಗಿಡಗಳೆಲ್ಲ ಹಾಕೊಂಡ್ರೆ ಏನೋ ಒಳ್ಳೆ ಆಕ್ಸಿಜನ್ ಬರುತ್ತೆ. ನನಗೆ ಈ ಥರ ಗಿಡಗಳು, ನೇಚರ್ಗೆ ಹತ್ರ ಆಗಿರೋ ಜಾಗಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈಗಲೂ ನನಗಿಷ್ಟ. ಗದ್ದೆಲೆಲ್ಲ ಏನಾದರೂ ಹೋಗಿ ಮಾಡ್ಬೇಕು. ನಮ್ಮ ಮಾಮಂಗೆ ಯಾವಾಗಲೂ ತಲೆ ತಿಂತಾ ಇರ್ತೀನಿ, ಏನಾದರೂ ನೆಡೋಣ ಹೋಗಿ, ಏನಾದರೂ ಹಣ್ಗಳು ಹಾಕೋಣ, ಹೂಗಳು ಹಾಕೋಣ ಅಂತ ಇರ್ತೀನಿ. ನಮ್ಮ ಮಾಮ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರುತ್ತೆ. ತಲೆಗೆ ಹಾಕ್ಕೊಳ್ಳುತ್ತಾ ಇಲ್ವಾ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಒಟ್ಟಿನಲ್ಲಿ ಹೇಳ್ತಾ ಇರ್ತೀನಿ ಮಾತ್ರ, ನನಗೆ ಏನು ಅನಿಸುತ್ತೆ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಹೊಟ್ಟೆ ಒಳಗಂತೂ ಏನೂ ಇಟ್ಕೊಳ್ಳೋದಿಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮಮ್ಮ ನಮ್ಮ ಅಣ್ಣ ಹಾಕಿರೋ ಜಾಗದಲ್ಲೂ ನಮ್ಮ ಕಡೆ ಯಾರೂ ಕಲ್ಲೆಲ್ಲ ಹಾಕಲ್ಲ, ಗೋರಿ ಎಲ್ಲ ಏನೂ ಮಾಡೋದಿಲ್ಲ. ಹಂಗಾಗಿ ನಾವು ಹಂಗೆ ಬಿಟ್ಟಿದ್ದೀವಿ. ಅಲ್ಲಾದರೂ ಏನಾದರೂ ಮಾಡೋಣ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಮಾಮಗೂ ಹೇಳಿದ್ದೀನಿ, ಏನು ಮಾಡ್ತೀರೋ ಗೊತ್ತಿಲ್ಲ. ನಮ್ಮೂರಲ್ಲಾದರೂ ಸರಿ, ಇಲ್ಲಾದರೂ ಸರಿ, ಅಲ್ಲಾದರೂ ಸರಿ, ಯಾವುದಾದ್ರೂ ಒಂದು ತೋಟ ಮಾಡಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ನನ್ನ ಮಕ್ಕಳು ದೊಡ್ಡವರಾದಮೇಲೆ, ನಮ್ಮ ಮಾಮಂಗೆ ಸ್ವಲ್ಪ ಫ್ರೀ ಸಿಕ್ಕಿದ್ಮೇಲೆ ಅದನ್ನೆಲ್ಲ ಮಾಡುತ್ತಾ ಏನೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಆಸೆಗಳಂತೂ ಹೇಳ್ಕೊತಾ ಇರ್ತೀನಿ ನಮ್ಮ ಮಾಮಂಗೆ. ಇದು ಮಾಡೋಣ ಅಂತ ಇರ್ತೀನಿ. ಕೇಳ್ಕೊಂಡು ಸುಮ್ಮನೆ ಆಗುತ್ತೆ. ನಮ್ಮ ಮಾಮ ಪಾಪ ಅವ್ರು ಇನ್ನೇನು ಮಾಡ್ತಾರೆ, ರಜಾ ಇರಲ್ಲ ಅಲ್ಲಿ ಕೆಲಸದಲ್ಲಿ, ಪಾಪ ಅಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೂ. ನಾನು ಒಟ್ಟಿನಲ್ಲಿ ಹೇಳೋದಂತೂ ಹೇಳ್ತಾ ಇರ್ತೀನಿ. ಇನ್ನು ಪಾಟ್ ತೊಗೊಳಕ್ಕಂತ ಹೋಗಿದ್ವಲ್ಲ, ನಂಗೆ ಅಲ್ಲಿ ಯಾವುದೂ ಇಷ್ಟ ಆಗಿಲ್ಲ. ಅಲ್ಲಿ ಇದ್ದಿದ್ದು ಸಿಮೆಂಟ್ದು, ನನಗೆ ಗ್ರಾನೈಟ್ ಬೇಕಿತ್ತು, ಅದು ಅಲ್ಲಿ ಇರಲೇ ಇಲ್ಲ. ನಮ್ಮ ಅತ್ತೆಗೆ ಒಂದು ಸಲ ಮನೆ ಕಟ್ಟಬೇಕಾದ್ರೆ ಹೇಳಿದ್ದೆ, ಅವರು ದೊಡ್ಡದು ಮಾಡಿಸ್ಬಿಟ್ಟಿದ್ದಾರೆ, ಎತ್ಕೊಂಬರೋಕ್ಕಾಗಲ್ಲ ಅಷ್ಟು ದೊಡ್ಡದು ಬೆಂಗಳೂರಿಗೆ, ಅದನ್ನು ಹೆಂಗೆ ತರೋಕ್ಕಾಗುತ್ತೆ. ಇನ್ನು ಗೀತಕ್ಕಂಗೆ ಹೇಳಿದ್ದೆ, ಗೀತಕ್ಕ ಗರಿಬಿರಿಲಿ ಮಾಡಿಸೇ ಇಲ್ಲ. ಸರಿ ಅಂತ ಅಂದ್ಬಿಟ್ಟು ನಂಗೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ತೊಗೊಂಬಿಡ್ಬೇಕು ಅಂತ, ಅದೇನಾದರೂ ಆಗಲಿ ಲಾಸ್ಟ್ ಇಯರೇ ಅಂದ್ಕೊಂಡಿದ್ದೆ, ನೆಕ್ಸ್ಟ್ ಟೈಮ್ ನಾನು ತುಳಸಿ ಹಬ್ಬ ಮಾಡೋಷ್ಟರಲ್ಲಿ ಈ ಥರ ಪಾಟಲ್ಲಿ ಹಾಕಿ ತುಳಸಿನ ಮಾಡಬೇಕು ಅಂತ ಅಂದ್ಬಿಟ್ಟು. ತುಳಸಿ ಅಂತ ಅಂದಮೇಲೆ ನಂಗೆ ಇನ್ನೊಂದು ನೆನಪಾಗ್ತಿದೆ, ನಮಗೇನಾದರೂ ಪಾಸಿಟಿವ್ ನೆಗೆಟಿವ್ ಎಲ್ಲ ತುಳಸಿಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದು
ನನಗೆ ಒಂದು ಸಣ್ಣ ಅನುಭವ ಆಯಿತು. ನಮ್ಮ ಅಣ್ಣ ಮನಿ ಪ್ಲಾಂಟ್ ಮನೇಲಿ ಎಷ್ಟು ತುಳಸಿ ಹಾಕಿದ್ರು ಒಣಗೋಗ್ತಾನೆ ಇತ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು. ಯಾಕೆ ಹಿಂಗೆ ನನ್ನದು ಒಣಗೋದಾಗೆಲ್ಲ ನಾನು ತಂದು ಹಾಕ್ತಾಯಿದ್ದೆ. ಯಾಕಂದರೆ ನಮ್ಮ ಮನೇಲಿ ಯಾವಾಗಲೂ ತುಳಸಿ ನಾವು ಬೆಳೀತಾ ಇದ್ವಿ. ಅದು ನಿಜಾನ ಸುಳ್ಳ ನನಗೆ ಒಂದು ಸ್ವಲ್ಪ ದಿನ ಯೋಚನೆ ಮಾಡಾದ್ಮೇಲೆ ಇವಾಗ ಬರ್ತಾಯಿದೆ ತುಳಸಿ, ಅವಾಗ ಬರ್ತಾ ಇರಲಿಲ್ಲ. ಯಾಕೆ ಹಿಂಗೆ ಒಣಗ್ತಾ ಇದೆ, ಸುಮ್ಮನೆ ಒಣಗೋಗ್ಬಿಡೋದು, ನಿಜಾನ ಸುಳ್ಳ, ನಂಬೋದಾ ಬಿಡೋದ, ನನಗೊಂದು ಅರ್ಥ ಆಗೋಲ್ಲ. ಏನು ಮಾಡೋದು? ಒಂದೊಂದ್ಸಲ ಎಷ್ಟೇ ಖುಷಿಯಾಗಿರಬೇಕು, ಏನೇ ಅನಿಸಿದ್ರೂ ಮನಸ್ಸು ಎಲ್ಲ ಅಲ್ಲೇ ಹೋಗುತ್ತೆ. ಇನ್ನು ನನ್ನ ಏನೂ ಮಾಡೋಕ್ಕಾಗಲ್ಲ, ಬಿಟ್ಬಿಡಬೇಕು ಅಂದ್ಕೊಂಡು ಟ್ರೈ ಮಾಡಬೇಕು. ಇನ್ನು ನನ್ನ ಸೀರೆ ಕಲೆಕ್ಷನ್ಸು, ಸ್ಯಾರೀಸ್ ಅಂತೂ ತುಂಬ ವೆರೈಟಿ ಸ್ಯಾರೀಸ್ಗಳು ಇದೆ. ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಪ್ರತಿ ಸಲವೂ ನಾನು ಇದೇ ಹೇಳ್ತಾ ಇರ್ತೀನಿ. ಆದ್ರೂ ನಾನು ಸ್ಯಾರೀಸ್ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ಗೆ. ಆದಷ್ಟು ಬೇಗ ನಾನೇ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.